ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಇಂದಿನ ವಿಡಿಯೋನಲ್ಲಿ ನಾವು ಎಳೆಯಿಂದ ಬಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಲಿಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪಾಠ ಮುಗಿದ ನಂತರ ನೀವು ಉಣ್ಣೆ ಅಂದರೆ ಏನು, ಉಣ್ಣೆಯನ್ನು ಉತ್ಪಾದಿಸುವ ಪ್ರಾಣಿಗಳು ಯಾವ್ಯಾವು, ಎಳೆಯಿಂದ ಉಣ್ಣೆಯನ್ನು ಹೇಗೆ ತಯಾರಿಸ್ತಾರೆ, ಎಳೆಗಳನ್ನು ಉಣ್ಣೆಯಾಗಿ ಹೇಗೆ ಸಂಸ್ಕರಿಸ್ತಾರೆ ಅಂತ ತಿಳ್ಕೊಳ್ತೀರಾ. ಅದಾದಮೇಲೆ ರೇಷ್ಮೆ ಪತಂಗದ ಜೀವನ ಚರಿತ್ರೆ, ರೇಷ್ಮೆ ಗೂಡಿನಿಂದ ರೇಷ್ಮೆಯವರೆಗೆ, ಹಾಗೆ ರೇಷ್ಮೆ ಸಂಸ್ಕರಣೆ, ಇವುಗಳ ಬಗ್ಗೆ ತಿಳ್ಕೊಳ್ತೀರಾ. ಹಾಗಾದರೆ ಯಾಕೆ ತಡ, ಬನ್ನಿ ಪಾಠನ ಶುರು ಮಾಡೋಣ. ಮೊದಲನೆಯದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಕೆಲವು ನಾರುಗಳನ್ನು ನಾವು ಪಡಿತೀವಿ. ಸಸ್ಯಗಳಿಂದ ಹತ್ತಿ ಮತ್ತು ಸೆಣಬನ್ನು ಪಡೆದರೆ ಪ್ರಾಣಿಗಳಿಂದ ಉಣ್ಣೆ ಮತ್ತು ರೇಷ್ಮೆಯನ್ನು ನಾವು ಪಡಿತೀವಿ. ಹಾಗೆ ನೀವು ನೋಡ್ತಿರೋ ಹಾಗೆ ನಾರಿನ ವಿಧಗಳು, ಅಂದರೆ ನಾರಿನಲ್ಲೂ ಕೂಡ ಬೇರೆ ಬೇರೆ ವಿಧಗಳಿವೆ. ಅವ್ಯಾವುವು ಅಂತ ನಾವೀಗ ನೋಡೋಣ. ಮೊದಲನೆಯದಾಗಿ ಸಸ್ಯಜನ್ಯ ನಾರುಗಳು ಅಂತ ಅಂದರೆ ಸಸ್ಯಗಳಿಂದ ಸಿಗುವ ನಾರುಗಳು ಅಂತ ನಾವು ಕರಿತೀವಿ. ನೀವು ಬಲಭಾಗದಲ್ಲಿ ಚಿತ್ರನ ನೋಡಬಹುದು. ಸಸ್ಯಗಳಿಂದ ಯಾವ್ಯಾವ ನಾರನ್ನು ನಾವು ಪಡ್ಕೊಳ್ತೀವಲ್ಲ ಅದನ್ನು ಸಸ್ಯಜನ್ಯ ನಾರು ಅಂತ ಕರಿತೀವಿ. ಸೆಕೆಂಡ್, ಪ್ರಾಣಿಜನ್ಯ ಅಂದರೆ ಪ್ರಾಣಿಗಳಿಂದ ಸಿಗುವ ನಾರುಗಳು. ಪ್ರಾಣಿಗಳಿಂದ ನಾವು ಯಾವ್ಯಾವ ನಾರುಗಳನ್ನು ಪಡಿತೀವೋ ಅದಕ್ಕೆ ಪ್ರಾಣಿಜನ್ಯ ನಾರು ಅಂತ ನಾವು ಕರಿತೀವಿ. ಆ ಚಿತ್ರದಲ್ಲಿ ನೀವು ನೋಡಬಹುದು ಎಷ್ಟೊಂದು ಪ್ರಾಣಿಗಳಿಂದ ನಾವು ನಾರುಗಳನ್ನು ಪಡಿತೀವಿ. ಮುಂದೆ, ಪ್ರಾಣಿಗಳು ತುಪ್ಪಳವನ್ನು ಏಕೆ ಹೊಂದಿವೆ? ತುಪ್ಪಳ ಅಂದರೆ ಕೂದಲು. ಪ್ರಾಣಿಗಳು ಕೂದಲನ್ನು ಏಕೆ ಹೊಂದಿವೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಅದಕ್ಕೆ ಆನ್ಸರ್ ಏನು ನೋಡೋಣ. ಕೂದಲು ತಮ್ಮ ನಡುವೆ ಹೆಚ್ಚು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಕೂದಲು ಏನು ಮಾಡುತ್ತೆ, ತಮ್ಮ ನಡುವೆ ಗಾಳಿನ ಅದು ಹಿಡಿದಿಟ್ಕೊಳ್ಳುತ್ತೆ. ಗಾಳಿಯು ಉಷ್ಣದ ಅಲ್ಪವಾಹಕ ಅಂದರೆ ಏನು, ಅದು ಹೀಟ್ನ ಅಂದರೆ ಉಷ್ಣನ ಹೊರ ಹೋಗಲಿಕ್ಕೆ ಅಥವಾ ಏನು ಒಂದು ಗಾಳಿನ ಒಳ ಬರಲಿಕ್ಕೆ ಬಿಡೋದಿಲ್ಲ. ಅದು ಗಾಳಿನ ಗಾಳಿನ ಟ್ರ್ಯಾಪ್ ಮಾಡೋದ್ರಿಂದ ಗಾಳಿ ಏನು ಮಾಡುತ್ತೆ, ಉಷ್ಣನ ಹೊರಗೆ ಹೋಗ್ಲಿಕ್ಕಾಗಲಿ ಅಥವಾ ಒಳಗಡೆ ಬರಲಿಕ್ಕಾಗಲಿ ಅದು ಬಿಡೋದಿಲ್ಲ. ಕೂದಲು ಈ ಪ್ರಾಣಿಗಳನ್ನು ಬೆಚ್ಚಗಿಡುತ್ತದೆ. ಏನಕ್ಕೆ ತುಪ್ಪಳ ಹೊಂದಿದೆ, ಏನಕ್ಕೆ ಕೂದಲು ಹೊಂದಿವೆ ಪ್ರಾಣಿಗಳು ಅಂತ ಅಂದರೆ ಆ ಕೂದಲು ಏನು ಮಾಡುತ್ತೆ, ಗಾಳಿನ ಹಿಡಿದಿಟ್ಕೊಳ್ಳುತ್ತೆ. ಆ ಗಾಳಿ ಉಷ್ಣನ ಹೊರ ಹೋಗ್ಲಿಕ್ಕಾಗಲಿ ಅಥವಾ ಒಳ ಬರಲಿಕ್ಕಾಗಲಿ ಬಿಡೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಮೈ ಯಾವಾಗಲೂ ಬೆಚ್ಚಗೆ ಇರುತ್ತೆ. ಕುರಿ, ಮೇಕೆ, ಯಾಕ್ ಮತ್ತು ಇತರ ಪ್ರಾಣಿಗಳು ದಟ್ಟವಾದ ಕೂದಲನ್ನು ಹೊಂದಿವೆ. ಉಣ್ಣೆಯು ಈ ಕೂದಲಿನ ಎಳೆಗಳಿಂದ ಉತ್ಪಾದಿಸಲಾಗುತ್ತದೆ. ಈ ಕೂದಲನ್ನು ತಗೊಂಡು ಎಷ್ಟೊಂದು ಪ್ರೋಸೆಸ್ ಆದಮೇಲೆ, ಪ್ರಕ್ರಿಯೆಗಳು ನಡೆದ ಮೇಲೆ ಉಣ್ಣೆ ನಮಗೆ ಕೊನೆಯದಾಗಿ ಸಿಗತ್ತೆ. ಹಾಗೆ ನೋಡ್ತಾ ಹೋದರೆ ತುಪ್ಪಳದ ಭಾಗಗಳು ಯಾವ್ಯಾವು ಅನ್ನೋದನ್ನು ನಾವೀಗ ನೋಡೋಣ. ಒರಟಾದ ಹೊರಗೂದಲು ಹಾಗೆ ನಯವಾದ ಒಳಗೂದಲು. ಹೊರಗೂದಲು ಹೇಗಿರುತ್ತೆ, ಒರಟಾಗಿರುತ್ತೆ. ಹಾಗೆ ಒಳಗೂದಲು ಸ್ವಲ್ಪ ನಯವಾಗಿ ಅಂದರೆ ಸಾಫ್ಟಾಗಿ ಇರುತ್ತೆ. ಈ ನಯವಾದ ಒಳಗೂದಲು ಉಣ್ಣೆಗೆ ಬೇಕಾದ ಎಳೆಗಳನ್ನು ಒದಗಿಸುತ್ತೆ. ನೆಕ್ಸ್ಟ್, ಆಯ್ಕೆಯ ತಳೀಕರಣ. ನಯವಾದ ಒಳಗೂದಲಿನಂತಹ ವಿಶೇಷ ಸಂತತಿಗಳನ್ನು ಪಡೆಯಲು ಪೋಷಕ ಕುರಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನು ಆಯ್ಕೆಯ ತಳೀಕರಣ ಅಂತ ನಾವು ಕರಿತೀವಿ. ಅಂದರೆ ಒಳಗೂದಲಿನಿಂದ ಉಣ್ಣೆ ದೊರಕುತ್ತೆ ಅಂತ ನಮಗೆ ಗೊತ್ತಾಯಿತು. ಆ ಒಳಗೂದಲು ಹೆಚ್ಚು ಇರುವಂತಹ ಕುರಿಗಳನ್ನು ನಾವೇನು ಮಾಡ್ತೀವಿ, ಪೋಷಕಗಳನ್ನಾಗಿ ತೆಗೆದುಕೊಂಡು ಅದನ್ನೇ ಇಟ್ಕೊಂಡು ಹೆಚ್ಚಿನ ಸಂತತಿಗಳನ್ನು ಉತ್ಪಾದನೆ ಮಾಡ್ತೀವಿ. ಅದನ್ನು ನಾವು ಆಯ್ಕೆಯ ತಳೀಕರಣ ಅಂತ ಕರಿತೀವಿ. ಉಣ್ಣೆಯನ್ನು ಉತ್ಪಾದಿಸುವ ಪ್ರಾಣಿಗಳು. ಈಗ ನಾವು ಉಣ್ಣೆಯನ್ನು ಉತ್ಪಾದಿಸುವ ಪ್ರಾಣಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕುರಿ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಎರಡನೇದು ಯಾಕ್, ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಇದು ಹೆಚ್ಚಾಗಿ ಟಿಬೆಟ್ ಮತ್ತು ಲಡಾಖಲ್ಲಿ ಕಂಡುಬರುತ್ತೆ. ನಂತರ ಕಾಶ್ಮೀರಿ ಮೇಕೆ. ಇದರ ಒಳ ತುಪ್ಪಳ ಬಹಳ ನಯವಾಗಿರುತ್ತದೆ. ಈ ತುಪ್ಪಳದಿಂದ ಪಶ್ಮೀನಾ ಶಾಲುಗಳು ಎಂಬ ಉತ್ಕೃಷ್ಟ ಶಾಲುಗಳನ್ನು ನೇಯುತ್ತೇವೆ. ಅಂದರೆ ಈ ಕಾಶ್ಮೀರಿ ಮೇಕೆಗಳ ಒಳ ತುಪ್ಪಳ ಹೇಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ನಯವಾಗಿರುತ್ತೆ. ಆದ್ದರಿಂದ ಪಶ್ಮೀನಾ ಶಾಲುಗಳು ಎಂಬ ಶಾಲ್ಗಳನ್ನ ನೇಯ್ತಾರೆ. ಆ್ಯಂಡ್ ಈ ಶಾಲುಗಳು ತುಂಬ ಕಾಸ್ಟ್ಲಿಯಸ್. ಒಂದು ಶಾಲ್ಗೆ ಅಪ್ರಾಕ್ಸಿಮೇಟ್ಲಿ ಅಂದರೂ 15,000 ಬೀಳುತ್ತೆ.
ನೆಕ್ಸ್ಟ್ ಒಂಟೆ, ಆಮೇಲೆ ಅಂಗೋರಾ ಮೇಕೆ. ಇವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತವೆ. ನೀವು ನೋಡಬಹುದು ಚಿತ್ರದಲ್ಲಿ ಮೇಕೆ ಆಗಲಿ ಕುರಿ ಆಗಲಿ ಹೇಗೆ ಅವು ಹೆಚ್ಚಾಗಿ ಉಣ್ಣೆಯನ್ನು ಹೊಂದಿವೆ ಅನ್ನೋದನ್ನು. ನೆಕ್ಸ್ಟ್ ಲಾಮಾ ಮತ್ತು ಅಲ್ಪಾಕ. ಇವು ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುತ್ತವೆ. ಈಗ ನಾವು ಅದೇ ಎಳೆಯಿಂದ ಹೇಗೆ ಉಣ್ಣೆಯನ್ನು ತಯಾರಿಸ್ತಾರೆ ಅನ್ನೋದನ್ನು ಕಲಿಯೋಣ. ಉಣ್ಣೆಯನ್ನು ಪಡೆಯಲು ಕುರಿಗಳನ್ನು ಸಾಕೋರು ಅಲ್ವಾ. ಇವಾಗ ನಮ್ಗೆ ಏನಾದರೂ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಫಸ್ಟ್ ಅದು ನಮ್ಮ ಹತ್ರ ಇರಬೇಕು. ಆದ್ದರಿಂದ ಉಣ್ಣೆ ಪಡೆಯಲು ಏನು ಬೇಕು? ಕುರಿಗಳು. ಸೊ ಕುರಿಗಳನ್ನ ಫಸ್ಟು ಸಾಕ್ತಾರೆ. ಅವುಗಳ ಕೂದಲನ್ನು ಕತ್ತರಿಸಿ ಉಣ್ಣೆಯಾಗಿ ಸಂಸ್ಕರಿಸಲಾಗುತ್ತದೆ. ನಮಗೆ ಗೊತ್ತಿರೋ ಹಾಗೆ ಕೂದಲಿಂದನೇ ನಾವು ಉಣ್ಣೆ ಪಡೆಯೋದ್ರಿಂದ ಆ ಕೂದಲುಗಳನ್ನು ಫಸ್ಟು ಕಟ್ ಮಾಡಿ ಕತ್ತರಿಸ್ಕೊಂಡು ನೆಕ್ಸ್ಟ್ ಅದನ್ನು ಉಣ್ಣೆಯಾಗಿ ರೆಡಿ ಮಾಡ್ಕೋತಾರೆ. ಅದರ ಪ್ರಕ್ರಿಯೆ ಏನು, ಪ್ರೋಸೆಸ್ ಏನು ಅನ್ನೋದನ್ನು ನಾವೀಗ ನೋಡೋಣ. ಕುರಿಗಳ ಸಾಕಣೆ ಮತ್ತು ತಳಿ ಅಭಿವೃದ್ಧಿ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ್, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನ ಬೆಟ್ಟಗಳಲ್ಲಿ ಉತ್ತಮ ಗುಣಮಟ್ಟದ ಕುರಿ ತಳಿಗಳು ಕಂಡುಬರುತ್ತವೆ. ನೀವು ಚಿತ್ರದಲ್ಲಿ ಕೆಳಗಡೆ ನೋಡಬಹುದು. ಹಿಮಾಲಯ ಪ್ರದೇಶಗಳಲ್ಲಿ ಅಲ್ಲಿ ನೀವು ಹೆಚ್ಚಾದ ಕುರಿ ಸಂತತಿಗಳನ್ನು ನೋಡಬಹುದು. ಹಾಗೆಯೇ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಈ ಮೈದಾನಗಳಲ್ಲಿ ಕುರಿ ತಳಿಗಳು ಕೂಡ ಕಂಡುಬರುತ್ತೆ. ಸಮತಟ್ಟಾದ ಮೈದಾನಗಳಲ್ಲಿ ವಿವಿಧ ಕುರಿಯ ಒಂದು ಜಾತಿಗಳು ಅಥವಾ ತಳಿಗಳನ್ನು ನಾವು ನೋಡಬಹುದು. ನಂತರ ಇವಾಗ ಹೇಗೋ ಸಾಕ್ತಾರೆ. ಹೌದು, ಸಾಕುವಾಗ ಕುರಿಗಳಿಗೆ ಆಹಾರ ಏನು ಕೊಡ್ತಾರೆ ಅನ್ನೋದನ್ನು ನಾವೀಗ ನೋಡೋಣ. ಕುರಿಗಳ ಆಹಾರ. ಕುರಿಗಳು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಸ್ಯಾಹಾರಿಗಳು. ಸೊ ಹುಲ್ಲು ಮತ್ತು ಎಲೆಗಳನ್ನು ನಾವು ಯಥೇಚ್ಛವಾಗಿ ತಿನ್ನುತ್ತವೆ. ನೆಕ್ಸ್ಟ್ ನೋಡೋದಾದರೆ ದ್ವಿದಳ ಧಾನ್ಯಗಳು. ನೀವು ಚಿತ್ರದಲ್ಲಿ ನೋಡಬಹುದು. ದ್ವಿದಳ ಧಾನ್ಯಗಳು ಕೂಡ ಕುರಿಗಳ ಆಹಾರ. ಹಾಗೆ ಮೆಕ್ಕೆಜೋಳ, ಜೋಳ, ಹಿಂಡಿ. ಹಿಂಡಿ ಅಂದರೆ ಏನು? ಎಣ್ಣೆ ಬೀಜಗಳಿಂದ ಎಣ್ಣೆನ ತೆಗೆದ ನಂತರ ಉಳಿಯುತ್ತಲ್ವ, ಅದನ್ನು ನಾವು ಹಿಂಡಿ ಅಂತ ಕರಿತೀವಿ. ಇದು ಕೂಡ ಕುರಿಗಳ ಆಹಾರ. ಖನಿಜಗಳ ಮಿಶ್ರಣ ಅಂದರೆ ಮಿನರಲ್ಸ್ನ ಮಿಕ್ಸ್ಚರ್ ಕೂಡ ನಾವು ಕುರಿಗಳ ಆಹಾರವಾಗಿ ಬಳಸ್ತೀವಿ. ಚಳಿಗಾಲದಲ್ಲಿ ಕುರಿಗಳನ್ನು ಒಳಾಂಗಣದಲ್ಲಿ ಕೂಡಿ ಅವುಗಳಿಗೆ ಎಲೆ, ಕಾಳು ಹಾಗೂ ಒಣಮೇವನ್ನು ನೀಡ್ತಾರೆ. ಚಳಿಗಾಲದಲ್ಲಿ ಹೆಚ್ಚು ಅವನ್ನು ಆಚೆ ಬಿಡೋದಿಲ್ಲ, ಒಳಗಡೆನೆ ಇಟ್ಕೊಂಡು ಆಹಾರನ ನೀಡ್ತಾರೆ. ನಂತರ ನೋಡೋದಾದರೆ ತಳಿ ಅಭಿವೃದ್ಧಿ. ತಳಿ ಅಭಿವೃದ್ಧಿ ಆಗಲೇ ನೋಡಿದ್ವಿ. ತಳೀಕರಣ ಅಂದರೆ ಏನು ಅಂತ. ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡೆಯುವ ವಿಧಾನನ ಆಯ್ಕೆಯ ತಳೀಕರಣ ಅಂತ ಕರಿತೀವಿ. ಚಿತ್ರದಲ್ಲಿ ನೀವು ನೋಡಬಹುದು. ಅದನ್ನು ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಕೂಡ ಕರಿತೀವಿ. ಈಗ ನಾವು ಭಾರತದ ಕೆಲವು ಕುರಿ ತಳಿಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಲೋಹಿ. ಇದು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಕೊಡುತ್ತೆ. ಇವುಗಳನ್ನು ನಾವು ರಾಜಸ್ಥಾನ್ ಹಾಗೂ ಪಂಜಾಬಲ್ಲಿ ನೋಡಬಹುದು. ರಾಂಪುರ್ ಬಶೈರ್. ಇದು ಕಂದು ತುಪ್ಪಳ ಅಂದರೆ ಕಂದು ಕೂದಲನ್ನು ಹೊಂದಿದೆ. ಚಿತ್ರದಲ್ಲಿ ನೀವು ನೋಡಬಹುದು. ಇವುಗಳು ಉತ್ತರ ಪ್ರದೇಶ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತವೆ. ಆಮೇಲೆ ನಾಲಿ. ಇದು ನೆಲ ಹಾಸಿನ ಉಣ್ಣೆಯನ್ನು ನೀಡುತ್ತೆ. ರಾಜಸ್ಥಾನ್, ಹರಿಯಾಣ ಹಾಗೂ ಪಂಜಾಬಲ್ಲಿ ಇದು ಕಂಡುಬರುತ್ತೆ. ಬಖರ್ವಾಲ್. ಆ ಕುರಿಯ ಚಿತ್ರನ ನೀವು ನೋಡಬಹುದು. ಅದು ಶಾಲೆಗೋಸ್ಕರ ಒಂದು ಉಣ್ಣೆಯನ್ನು ಕೊಡುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಇದು ಕಂಡುಬರುತ್ತೆ. ಹಾಗೆ ಮಾರ್ವಾರಿ. ಇದು ಒರಟು ಉಣ್ಣೆಯನ್ನು ಕೊಡುತ್ತೆ. ಇದು ಗುಜರಾತಲ್ಲಿ ಕಂಡುಬರುತ್ತೆ. ಪಟನ್ವಾಡಿ. ಒಳ ಉಡುಪುಗಳನ್ನು ತಯಾರಿಸಲು ಉಣ್ಣೆಯನ್ನು ಉಪಯೋಗಿಸ್ತಾರೆ. ಇದು ಗುಜರಾತಲ್ಲಿ ಕಂಡುಬರುತ್ತೆ. ಅವುಗಳ ಚಿತ್ರಗಳನ್ನು ಕೂಡ ನೀವು ನೋಡಬಹುದು. ಮುಂದೆ ನೋಡ್ತಾ ಹೋದರೆ ಈ ಎಳೆಗಳು, ನಾವು ಕೂದಲನ್ನು ತಗೊಂಡ್ವಿ ಅಲ್ವಾ ಕುರಿಗಳಿಂದ, ಆ ಎಳೆಗಳನ್ನು ಹೇಗೆ ಉಣ್ಣೆಯಾಗಿ ತಯಾರಿಸ್ತಾರೆ, ಹೇಗೆ ಉಣ್ಣೆಯಾಗಿ ಸಂಸ್ಕರಿಸ್ತಾರೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಉಣ್ಣೆಯು ದೀರ್ಘ ಪ್ರಕ್ರಿಯೆಯ ಅಂತಿಮ ಉತ್ಪನ್ನ. ಅಂದರೆ ಕೂದಲನ್ನು ತಗೊಂಡಿದ್ದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಉಣ್ಣೆಯಾಗಿ ಸಿಕ್ಬಿಡುತ್ತೆ ನಮಗೆ ಅನ್ನೋದಿಲ್ಲ. ತುಂಬ ಒಂದು ಸುದೀರ್ಘವಾದ ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆ ಏನು, ಆ ಪ್ರೋಸೆಸ್ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೆಯ ಹಂತ ಕತ್ತರಿಸುವಿಕೆ. ಅದನ್ನು ನಾವು ಶಿಯರಿಂಗ್ ಅಂತ ಕರಿತೀವಿ. ಕುರಿಯ ಮೈಯಿಂದ ತುಪ್ಪಳವನ್ನು ಅತ್ಯಂತ ತೆಳುವಾದ ಚರ್ಮದೊಂದಿಗೆ ಬೇರ್ಪಡಿಸುವ ಕ್ರಿಯೆಯನ್ನು ಕತ್ತರಿಸುವಿಕೆ ಅಂತ ಕರೀತಾರೆ. ಕೂದಲನ್ನು ತೆಗೆಯಲು ಯಂತ್ರವನ್ನು ಬಳಸ್ತಾರೆ. ನೀವು ಚಿತ್ರದಲ್ಲಿ ನೋಡಬಹುದು. ಬಾರ್ಬರ್ ಶಾಪ್ನಲ್ಲಿ ಯೂಶಲಿ ಯೂಸ್ ಮಾಡ್ತಾರಲ್ಲ ಮೆಷಿನ್ಸು, ಅದೇ ತರಹದ ಯಂತ್ರಗಳನ್ನು ಯೂಸ್ ಮಾಡಿ ಕೂದಲನ್ನು ತೆಗಿತಾರೆ.
ಚರ್ಮದ ಅತ್ಯಂತ ಮೇಲ್ಪದರವು ನಿರ್ಜೀವವಾಗಿರುವುದರಿಂದ ನೋವು ತಿಳಿಯೋದಿಲ್ಲ. ನೀವು ಅನ್ಕೋಬೋದು, ಮ್ಯಾಮ್ ಸ್ಕಿನ್ ಮೇಲಿಂದ, ಚರ್ಮದ ಮೇಲಿಂದ ಕೂದಲನ್ನ ನಾವು ಟ್ರಿಮ್ ಮಾಡಿದಾಗ ಅಥವಾ ತೆಗೆದಾಗ ಕುರಿಗಳಿಗೆ ನೋವಾಗಲ್ವಾ? ಖಂಡಿತ ಇಲ್ಲ. ನೀವಾಗಲಿ ಅಥವಾ ನಿಮ್ಮ ತಂದೆ ತಾಯಿ ಯಾರೇ ಆಗಲಿ ಕೂದಲನ್ನ ಯೂಶಲಿ ನಿಮ್ಮ ಪಪ್ಪ, ನಿಮ್ಮ ತಂದೆಯವರು ಗಡ್ಡ ಮಾಡ್ಕೊಳ್ಳುವಾಗ, ಕೂದಲು ತೆಗೆಯುವಾಗ ನೋವಾಗತ್ತೆ ಅವರಿಗೆ? ಖಂಡಿತ ಇಲ್ಲ ಅಲ್ವಾ? ಏನಕ್ಕೆ ಆಗಲ್ಲ? ಯಾಕಂದರೆ ನಮ್ಮ ಚರ್ಮದ ಮೇಲ್ಭಾಗ ಏನಾಗಿರುತ್ತೆ? ನಿರ್ಜೀವ ಆಗಿರುತ್ತೆ, ಅದಕ್ಕೆ ಜೀವ ಇರೋದಿಲ್ಲ. ಆದ್ದರಿಂದ ಶೇವ್ ಮಾಡಿದಾಗ ಯಾವುದೇ ತರಹದ ನೋವು ಆಗೋದಿಲ್ಲ. ಇನ್ ಸೇಮ್ ವೇ ಕುರಿಗಳಿಗೂ ಅಷ್ಟೇ, ಯಾವುದೇ ತರಹದ ನೋವು ಆಗೋದಿಲ್ಲ. ಸೆಕೆ ಹವಾಮಾನವಿರುವಾಗ ತುಪ್ಪಳವನ್ನು ಕತ್ತರಿಸಲಾಗುತ್ತದೆ. ಆಗ ಕೂದಲಿನ ರಕ್ಷಣಾ ಹೊದಿಕೆ ಇಲ್ಲದಿದ್ದರೂ ಸಹ ತೊಂದರೆಯಾಗುವುದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಚಳಿಯಿಂದ ರಕ್ಷಣೆ ಪಡೆಯೋದಕ್ಕೇ ಕೂದಲಿರೋದು. ಸೊ ಚಳಿಗಾಲದಲ್ಲೇ ಕೂದಲನ್ನು ತೆಗೆದುಬಿಟ್ರೆ ಪ್ರಾಣಿಗಳಿಗೆ ಇರೋದಕ್ಕೆ ಆಗೋದಿಲ್ಲ. ಸೊ ಯೂಶಲಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾರೆ? ಕೂದಲನ್ನು ತೆಗಿತಾರೆ. ಸೊ ಯಾವುದೇ ತೊಂದರೆ ಪ್ರಾಣಿಗೆ ಆಗೋದಿಲ್ಲ. ಇವಾಗ ನೀವು ಒಂದು ಸ್ಮಾಲ್ ವಿಡಿಯೋ ಇದೆ, ಅದರಲ್ಲಿ ಹೇಗೆ ಕತ್ತರಿಸುವಿಕೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡಬಹುದು. ನೆಕ್ಸ್ಟ್ ಹಂತ ಶುಭ್ರಗೊಳಿಸುವಿಕೆ, ಅದನ್ನು ಸ್ಕೌರಿಂಗ್ ಅಂತ ಕರೀತಾರೆ. ಕತ್ತರಿಸಿದ ತುಪ್ಪಳವನ್ನು ನೀರಿನ ತೊಟ್ಟಿಗಳಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅವುಗಳಲ್ಲಿರುವ ಜಿಡ್ಡು, ಧೂಳು ಹಾಗೂ ಕೊಳೆಯನ್ನು ತೆಗೆಯುವುದಕ್ಕೆ ಶುಭ್ರಗೊಳಿಸುವಿಕೆ ಅಂತ ಕರೀತಾರೆ. ಈ ಕುರಿಗಳಾಗಲಿ ಅಥವಾ ಯಾವ ಪ್ರಾಣಿಯಿಂದ ನಾವು ಕೂದಲು ತೊಗೊಳ್ತೀವಲ್ಲ, ಅದು ಯಾವ ಪ್ರಾಣಿಗಳು ತುಂಬ ನೀಟಾಗಿರುತ್ತಪ್ಪ, ಅದನ್ನು ಶುಚಿಗೊಳಿಸೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ? ಈಗ ಆಹಾರ ತಿನ್ನಿಸೋದಕ್ಕೆ ಆಚೆ ನಾವೇನಾದರೂ ಕರ್ಕೊಂಡು ಹೋದರೆ ಅಲ್ಲಿರೋ ಧೂಳಾಗಲಿ, ಜಿಡ್ಡಾಗಲಿ, ಕೊಳೆ ಆಗಲಿ ಆ ಕೂದಲಲ್ಲಿ ಸೇರಿಕೊಂಡಿರುತ್ತೆ. ಸೊ ಅದರಿಂದ ನಾವು ಶುಭ್ರಗೊಳಿಸುವಿಕೆನ ಮಾಡಲೇಬೇಕಾಗತ್ತೆ. ಮೂರನೇ ಹಂತ ಬಂದು ವಿಂಗಡಣೆ, ಇದನ್ನು ಸಾರ್ಟಿಂಗ್ ಅಂತ ನಾವು ಕರಿತೀವಿ. ಉಜ್ಜಿ ಶುಭ್ರಗೊಳಿಸಿದ ನಂತರ ವಿಂಗಡಣೆನ ಮಾಡುವರು. ಎಳೆ ಜೋಡಣಾ ವಿನ್ಯಾಸದ ಆಧಾರದ ಮೇಲೆ, ಅಂದರೆ ಎಳೆಗಳು ಒರಟಾಗಿದೆಯಾ, ನಯವಾಗಿದೆಯಾ ಅಥವಾ ಹೊಳಪಿನ ಆಧಾರದಲ್ಲಿ ಆ ಎಳೆಗಳನ್ನು ಬೇರ್ಪಡಿಸಲಾಗತ್ತೆ. ನಾಲ್ಕನೇ ಹಂತ ಪುರುಳೆಗಳನ್ನು ಆರಿಸುವುದು, ಅಂದರೆ ಕ್ಲೀನಿಂಗ್ ಆಫ್ ಬರ್ಸ್. ಪುರುಳೆ ಎಂದರೆ ನಯವಾದ ಕೂದಲಿನ ಸಣ್ಣ ಎಲೆಗಳು. ಈ ಪುರುಳೆಗಳನ್ನು ಹೆಕ್ಕಿ ತೆಗೆಯಲಾಗುತ್ತದೆ. ನಂತರ ಎಳೆಗಳನ್ನು ಇನ್ನೊಮ್ಮೆ ಉಜ್ಜಿ ತೊಳೆದು ಒಣಗಿಸಲಾಗುತ್ತದೆ. ಸೊ ಪುರುಳೆ ಅಥವಾ ಬರ್ಸ್ ಅಂದರೆ ಏನು ಅನ್ನೋದಾದರೆ, ನೀವು ನಿಮ್ಮ ಹತ್ರ ಇರೋ ಸ್ವೆಟರ್ಸಲ್ಲಿ ಕೆಲವೊಂದು ಸತಿ ನೋಡಿದ್ರೆ ಸಣ್ಣ ಸಣ್ಣ ಎಳೆ ಎದ್ದಿರುತ್ತೆ, ಅದು ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ವಾ? ಆ ಎಳೆಗಳನ್ನು ಪುರುಳೆ ಅಂತ ನಾವು ಕರಿತೀವಿ. ಸೊ ಯೂಶಲಿ ಏನು ಮಾಡ್ತಾರೆ? ಆ ಪುರುಳೆಗಳನ್ನು ಸಪ್ರೇಟ್ ಮಾಡ್ತಾರೆ. ಅಕಸ್ಮಾತ್ ಎಲ್ಲಾದರೂ ಒಂದೊಂದು ಉಳಿದಿದ್ರೆ ಆ ಸ್ವೆಟರ್ನಲ್ಲಿ ನೀವು ನೋಡಬಹುದು. ಇಲ್ಲಾಂದರೆ ಕ್ಲೀನಾಗಿ ಅದನ್ನೆಲ್ಲ ಬೇರ್ಪಡಿಸಿದ ನಂತರ ಮತ್ತೆ ಇನ್ನೊಂದು ಸತಿ ಅದನ್ನು ವಾಶ್ ಮಾಡಿ ನಂತರ ಮತ್ತೆ ಒಣಗಿಸ್ತಾರೆ. ಐದನೇ ಹಂತ ಬಣ್ಣ ನೀಡುವಿಕೆ, ಡೈಯಿಂಗ್. ನೀವು ನೋಡಿರೋ ಹಾಗೆ ಉಣ್ಣೆ ನಿಮ್ಮ ಸ್ವೆಟರ್ಸ್ಗಳಿಗೆ ಆಗಲಿ, ಎಷ್ಟೊಂದು ಶಾಲ್ಸ್ಗಳಿಗೆ ಆಗಲಿ ಎಷ್ಟೊಂದು ಕಲರ್ಸ್ ಇರುತ್ತೆ ಅಲ್ವಾ? ಸೊ ಇದಿಷ್ಟು 4 ಹಂತ ಮುಗಿದ ಮೇಲೆ ಅದಕ್ಕೆ ನಾವು ಬಣ್ಣನ ನೀಡ್ತೀವಿ. ನೈಸರ್ಗಿಕ ತುಪ್ಪಳವು, ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಕೂದಲೇನಿರುತ್ತಲ್ವ, ಅದು ಕಪ್ಪು, ಕಂದು ಅಥವಾ ಬಿಳಿಯ ಬಣ್ಣನ ಹೊಂದಿರುತ್ತೆ. ಈ ಎಳೆಗಳಿಗೆ ಬಣ್ಣನ ನೀಡಲಾಗುತ್ತದೆ. ಸೊ ಅದೊಂದು ಶಾರ್ಟ್ ವಿಡಿಯೋ ಇದೆ, ನೀವು ನೋಡ್ಕೊಂಡು ಬರಬಹುದು. ಈಗ 6ನೇ ಹಂತ ಸುತ್ತುವಿಕೆ, ರೋಲಿಂಗ್. ನೀವು ಬಲಭಾಗದಲ್ಲಿ ಚಿತ್ರದಲ್ಲಿ ನೋಡಬಹುದು. ಎಳೆಗಳನ್ನು ನೇರಗೊಳಿಸಿ, ಬಾಚಿ, ಸಿಕ್ಕು ಬಿಡಿಸಿ ನಂತರ ನೂಲಾಗಿ ಅದನ್ನು ಸುತ್ತಲಾಗುತ್ತದೆ. ಉದ್ದವಾದ ಎಳೆಗಳಿಂದ ಸ್ವೆಟರ್ನ ತಯಾರಿಸಿದ್ರೆ, ತುಂಡಾದ ಎಳೆಗಳಿದ್ದರೆ ಅದನ್ನು ಹೊಸೆದು ನಂತರ ಉಣ್ಣೆ ಬಟ್ಟೆಯಾಗಿ ಅದನ್ನು ನೇಯಲಾಗುತ್ತದೆ. ಸೊ ಇದಿಷ್ಟು ಪ್ರಕ್ರಿಯೆ. ಉಣ್ಣೆಯಿಂದ ಯಾವುದೇ ಒಂದು ಬಟ್ಟೆಯನ್ನು ಹೇಗೆ ತಯಾರಿಸ್ತಾರೆ
ಅನ್ನೋ ಒಂದು ಪ್ರಕ್ರಿಯೆ ಆಯಿತು. ಸೊ ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವ ಪ್ರಕ್ರಿಯೆ ಹಂತಗಳನ್ನ ನಾವು ಇನ್ನೊಂದು ಸತಿ ನೋಡೋದಾದರೆ, ಮೊದಲನೇ ಹಂತ ಕತ್ತರಿಸುವಿಕೆ, ಎರಡನೇ ಹಂತ ಶುಭ್ರಗೊಳಿಸುವಿಕೆ, 3 ವಿಂಗಡಿಸುವಿಕೆ, ನಂತರ ಪುರುಳೆಗಳನ್ನು ಆರಿಸುವುದು, ಬಣ್ಣ ನೀಡುವುದು, ಹಾಗೆ ಕೊನೆಯದಾಗಿ ಸುತ್ತುವುದು. ಇದಿಷ್ಟು ಉಣ್ಣೆ. ಆದರೆ ಮುಂದಿನ ಒಂದು ಟಾಪಿಕ್ ಏನಪ್ಪ ಅಂದರೆ ರೇಷ್ಮೆ. ನಿಮ್ಮ ತಾಯಂದಿರ ಹತ್ತಿರ ಏನಾಗಿರುತ್ತೆ, ರೇಷ್ಮೆ ಸೀರೆಗಳು ಅಥವಾ ರೇಷ್ಮೆ ಬಟ್ಟೆಗಳನ್ನು ನೀವು ಹೆಚ್ಚಾಗಿಯೇ ನೋಡಿರ್ತೀರ ಅಲ್ವಾ? ಹಾಗಿದ್ರೆ ಆ ರೇಷ್ಮೆ ನಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ರೇಷ್ಮೆ ಎಳೆಗಳು ಪ್ರಾಣಿಜನ್ಯ ಎಳೆಗಳು. ನಿಮ್ಗಾಗಲೇ ಗೊತ್ತಿರೋ ಹಾಗೆ ಪ್ರಾಣಿಗಳಿಂದ ಸಿಗುವ ನಾರುಗಳನ್ನು ಅಥವಾ ಎಳೆಗಳನ್ನು ನಾವು ಪ್ರಾಣಿಜನ್ಯ ನಾರು ಅಂತ ಕರಿತೀವಿ. ಹಾಗೆ ರೇಷ್ಮೆಗಳು ಕೂಡ ಪ್ರಾಣಿಜನ್ಯ ಎಳೆಗಳು. ರೇಷ್ಮೆ ಎಳೆಗಳನ್ನು ರೇಷ್ಮೆ ಹುಳುಗಳು ಉತ್ಪಾದಿಸುತ್ತವೆ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳು ಸಾಕುವುದನ್ನು ರೇಷ್ಮೆ ಕೃಷಿ ಅಂದರೆ ಸೆರಿಕಲ್ಚರ್ ಅಂತ ನಾವು ಅದನ್ನು ಕರಿತೀವಿ. ಹಾಗಾದರೆ ಈಗ ರೇಷ್ಮೆ ಪತಂಗದ ಜೀವನ ಚರಿತ್ರೆ ಹೇಗಿರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಈ ಚಿತ್ರದಲ್ಲೇ ನೀವು ನೋಡಬಹುದು ಎಷ್ಟೊಂದು ಸರ್ಕಲ್ಸ್ ಇದೆ. ಲಾರ್ವಾ ಆಗುತ್ತೆ, ಪ್ಯೂಪಾ ಆಗುತ್ತೆ, ಆಮೇಲೆ ಮೊಟ್ಟೆ ಹೇಗೆ ಅಡಲ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಮೊದಲನೆಯದಾಗಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಒಂದು ಗಂಡು ರೇಷ್ಮೆ ಪತಂಗ, ಇನ್ನೊಂದು ಹೆಣ್ಣು ರೇಷ್ಮೆ ಪತಂಗ. ಹೆಣ್ಣು ರೇಷ್ಮೆ ಪತಂಗವು ಮೊಟ್ಟೆಗಳನ್ನು ಇಡುತ್ತವೆ. ಬಲಭಾಗದಲ್ಲಿ ಚಿತ್ರದಲ್ಲಿ ನೋಡಬಹುದು ಎಷ್ಟು ಸಣ್ಣ ಸಣ್ಣ ಮೊಟ್ಟೆಗಳನ್ನು ಹೆಣ್ಣು ರೇಷ್ಮೆ ಪತಂಗ ಇಡುತ್ತೆ ಅನ್ನೋದನ್ನು. ನಂತರ ನೋಡೋದಾದರೆ ಈ ಮೊಟ್ಟೆಗಳು ಒಡೆದು ಲಾರ್ವಾಗಳು ಹೊರಬರುತ್ತವೆ. ಸೊ ನೀವು ನೋಡ್ತಿರೋ ಹಾಗೆ ಸಣ್ಣ ಸಣ್ಣ ಲಾರ್ವಾಗಳು ಆ ಮೊಟ್ಟೆಯನ್ನು ಒಡೆದು ಆಚೆ ಬರುತ್ತೆ. ಇವುಗಳನ್ನು ಕಂಬಳಿ ಹುಳ ಅಥವಾ ರೇಷ್ಮೆ ಹುಳ ಎಂದು ಕರೆಯುತ್ತೇವೆ. ನಂತರ ಇವು ಬೆಳೆದು ಗಾತ್ರದಲ್ಲಿ ಹೆಚ್ಚಾಗುತ್ತವೆ, ಅಂದರೆ ಬೆಳೆದು ದೊಡ್ಡದಾಗುತ್ತೆ. ಮುಂದಿನ ಹಂತದಲ್ಲಿ ಕೋಶಾವಸ್ಥೆ ಅಂದರೆ ಪ್ಯೂಪಾ ಸ್ಟೇಜ್ನ ಇವು ಪ್ರವೇಶಿಸುತ್ತವೆ. ಆ ಚಿತ್ರನೂ ಕೂಡ ನೀವು ನೋಡಬಹುದು. ಆ ವೈಟ್ ಕಲರ್ ಒಳಗಡೆ ಒಂದು ಬ್ರೌನ್ ಕಲರ್ ಇದೆಯಲ್ಲ, ಅದನ್ನು ನಾವು ಪ್ಯೂಪಾ ಅಂತ ಕರಿತೀವಿ, ಅಂದರೆ ಕೋಶಾವಸ್ಥೆ ಅಂತ ಕರಿತೀವಿ. ರೇಷ್ಮೆ ಹುಳುಗಳು ಕೋಶಾವಸ್ಥೆಯಲ್ಲಿ ತಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಬಲೆಯನ್ನು ಹೆಣೆಯುತ್ತವೆ. ಹಾಗಿದ್ರೆ ಈ ಬಲೆ ಏನಕ್ಕೆ ಬೇಕು, ಏನಕ್ಕೆ ಹೆಣ್ಕೊಳ್ಳುತ್ತೆ ಅನ್ನೋದಾದರೆ, ಓಕೆ, ಇವಾಗ ಸಡನ್ನಾಗಿ ಏನೋ ಒಂದು ನಿಮಗೆ ಥ್ರೆಟ್ ಬಂತು ಅಂತ ಅಂದ್ಕೊಳ್ಳಿ, ಆಯಿತಾ? ಏನೋ ಒಂದು ಪ್ರಾಣಿ ಬಂತು ನಿಮ್ಮನ್ನ ಅಟ್ಟಿಸ್ಕೊಂಡು, ಆಯಿತಾ? ಅಥವಾ ಏನೋ ಒಂದು ಕಚ್ಲಿಕ್ಕೆ ಬಂತು ಅಂದರೆ ನೀವೇನು ಮಾಡ್ತೀರಾ? ಸಡನ್ನಾಗಿ ಅದನ್ನು ಹೊಡಿತೀರಾ, ಅಥವಾ ಏನೋ ಒಂದು ಅಟ್ಟಿಸ್ಕೊಂಬರ್ತಾ ಇದೆ ಅಂತಂದರೆ ಅದರಿಂದ ನೀವು ದೂರ ಓಡಿ ಹೋಗ್ತೀರಾ ಅಲ್ವಾ? ಆದರೆ ಈ ಕೋಶಾವಸ್ಥೆಯಲ್ಲಿರುವಂತಹ ರೇಷ್ಮೆ ಹುಳುಗಳಿಗೆ, ಲಾರ್ವಾಗಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಯಾವುದೇ ಒಂದು ಚಲನಾಂಗ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಅವುಗಳನ್ನ ರಕ್ಷಿಸ್ಕೊಳ್ಬೇಕಲ್ವ. ಆದ್ದರಿಂದ ಎಳೆಗಳನ್ನು ಹೆಣೆದುಕೊಂಡು, ಒಂದು ಬಲೆಯಾಕಾರದಲ್ಲಿ ಎಳೆಗಳನ್ನು ಹೆಣೆದುಕೊಂಡು ಅವುಗಳು ಒಳಗಡೆ ಅವುಗಳ ರಕ್ಷಣೆಯನ್ನು ತಗೊಳ್ತವೆ. ಆದ್ದರಿಂದ ಇವು ಬಲೆಯನ್ನು ಹೆಣೆದುಕೊಳ್ತವೆ ಅವುಗಳ ಸುತ್ತ. ನಂತರ ನೋಡೋದಾದರೆ, ಬಲೆಯನ್ನು ಹೆಣೆಯಲು ತಮ್ಮ ತಲೆಯನ್ನು ಸಂಖ್ಯೆ 8ರ ಆಕಾರದಲ್ಲಿ ತೂಗಾಡಿಸುತ್ತಾ ಬಾಯಿಯಿಂದ ಪ್ರೋಟೀನ್ನಿಂದ ಕೂಡಿದ ನಾರನ್ನು ನಾವು ಸ್ರವಿಸುತ್ತೆ. ಸೊ ಬಲೆನ ಹೆಣ್ಕೊಳ್ಳೋದು ಹೇಗೆ ಅಂತ ಅಂದರೆ, ಅವುಗಳ ಬಾಯಿಯಿಂದನೇ ಒಂದು ಪ್ರೋಟೀನಿಂದ ಕೂಡಿದ ನಾರನ್ನು ನಾವು ಸ್ರವಿಸ್ತವೆ, ಆಯಿತಾ? ಅದರಿಂದ ಅವುಗಳ ತಲೆಯನ್ನು 8ರ ಆಕಾರದಲ್ಲಿ ತಿರುಗಿಸ್ತಾ ಆ ಬಲೆ ನಾವು ಹೆಣಿತಾ ಹೋಗುತ್ತೆ. ಎಳೆಯು ಗಾಳಿ ಸಂಪರ್ಕಕ್ಕೆ ಬಂದಾಗ ಬಿರುಸುಗೊಂಡು ರೇಷ್ಮೆ ಎಳೆಯಾಗುತ್ತದೆ. ಸೊ ಬಾಯಿಯಿಂದ ಪ್ರೋಟೀನ್ ಏನು ಬಂದಿರುತ್ತಲ್ವ, ಅದು ಗಾಳಿ ಜೊತೆ ರಿಯಾಕ್ಟ್ ಆಗಿದ ತಕ್ಷಣ ಅದು ಗಟ್ಟಿಯಾಗುತ್ತೆ. ರೇಷ್ಮೆ ಹುಳು ಶೀಘ್ರವಾಗಿ ತನ್ನನ್ನು ತಾನು ರೇಷ್ಮೆ ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಂಡು ಕೋಶವಾಗಿ ಬದಲಾಗತ್ತೆ. ಇದನ್ನು ನಾವು ರೇಷ್ಮೆ ಗೂಡು ಅಥವಾ ಕಕೂನ್ ಅಂತ ನಾವು ಕರಿತೀವಿ. ಅದು ಬಲೆ ಏನಿರ್ತಲ್ಲ ವೈಟ್ ಕಲರ್, ನೀವೇನು ಚಿತ್ರದಲ್ಲಿ ನೋಡ್ತಿರಲ್ಲ, ಅದನ್ನು ಕಕೂನ್ ಅಂತ ಕರಿತೀವಿ. ಆ ಕಕೂನ್ ಒಳಗಡೆ ಇರುವಂತಹ ಸಣ್ಣ ಜೀವಿಯನ್ನು ನಾವು ಪ್ಯೂಪಾ ಅಂತ ಕರಿತೀವಿ, ಅಂದರೆ ಕೋಶ ಅಂತ ಕರಿತೀವಿ. ಕೋಶಾವಸ್ಥೆಯಿಂದ ಪತಂಗವಾಗುವ ಬೆಳವಣಿಗೆಯು ಗೂಡಿನೊಳಗೆ ಮುಂದುವರಿಯುತ್ತದೆ. ಆ ಪ್ಯೂಪ ಒಳಗಡೆ ಇರುತ್ತಲ್ವ, ಸೊ ಅದ್ರ ಮುಂದಿನ ಬದಲಾವಣೆ ಏನು, ಪತಂಗ ಆಗಿ ಹೇಗೆ ಬದಲಾಗುತ್ತಲ್ವ, ಆ ಸಂಪೂರ್ಣ ಬದಲಾವಣೆ ಆಗೋದು ಆ ಕಕ್ಕುನ್ನ ಒಳಗಡೆನೆ. ನಂತರ ನೋಡೋದಾದರೆ, ವಿವಿಧ ರೇಷ್ಮೆ ಪತಂಗಗಳು ಬೇರೆ ಬೇರೆ ಎಳೆ ಜೋಡಣ ವಿನ್ಯಾಸದ ರೇಷ್ಮೆ ನೂಲುಗಳನ್ನು ನಾವು ಉತ್ಪತ್ತಿ ಮಾಡುತ್ತವೆ. ರೇಷ್ಮೆ ಪಡೆದ ಆಧಾರದ ಮೇಲೆ ರೇಷ್ಮೆಯ ವಿಧಗಳು ಹೆಚ್ಚಾಗಿವೆ. ಅವು ಯಾವ್ಯಾವು ಅಂತ ನಾವು ನೋಡೋಣ.
ಟಸ್ಸಾರ್ ರೇಷ್ಮೆ, ಮೂಗಾ ರೇಷ್ಮೆ, ಕೋಸಾ ರೇಷ್ಮೆ ಹಾಗೆ ಹಿಪ್ಪು ನೇರಳೆ ರೇಷ್ಮೆ ಇದು ಬಹಳ ಪ್ರಮುಖವಾಗಿರುತ್ತೆ. ಈ ಪತಂಗದ ರೇಷ್ಮೆ ಎಳೆಯು ತುಂಬ ನಯವಾಗಿರುತ್ತೆ, ಹೊಳಪು ಹೊಂದಿರುತ್ತೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುತ್ತೆ. ಅಂದರೆ ಎಷ್ಟೇ ಎಳೆದ್ರೂ ಕೂಡ ಅದು ಮೊದಲಿನ ಸ್ಥಿತಿಗೆ ಬರುವಂತಹ ಗುಣನ ಈ ಹಿಪ್ಪು ನೇರಳೆ ರೇಷ್ಮೆ ಹೊಂದಿದೆ. ಫಾರ್ ಎಕ್ಸಾಂಪಲ್, ಇವಾಗ ರಬ್ಬರ್ ಬ್ಯಾಂಡ್ನ ನೀವು ಹಿಡ್ಕೊಂಡು ಎಳೆದು ಬಿಟ್ಟರೆ ಅದು ಅದೇ ಮೊದಲಿನ ಸ್ಥಿತಿಗೆ ಬರುತ್ತಲ್ವ, ಅದನ್ನು ನಾವು ಸ್ಥಿತಿಸ್ಥಾಪಕ ಗುಣ ಅಂತ ಕರಿತೀವಿ. ಆ ಗುಣ ಹಿಪ್ಪು ನೇರಳೆ ರೇಷ್ಮೆಯಲ್ಲಿ ಇರೋದ್ರಿಂದ ಇದು ಬಹಳ ಪ್ರಮುಖವಾಗಿ ಕಂಡುಬರುತ್ತೆ. ನಂತರ ನೋಡೋದಾದರೆ ರೇಷ್ಮೆ ಗೂಡಿನಿಂದ ರೇಷ್ಮೆಯವರೆಗೆ. ಇವಾಗ ರೇಷ್ಮೆ ಗೂಡು ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಮೊಟ್ಟೆಯಿಂದ ಪ್ಯೂಪ ಆಗುತ್ತೆ, ಪ್ಯೂಪದಿಂದ ಕಕ್ಕೂನ್ ಬರುತ್ತೆ, ಅಂದರೆ ಗೂಡು ಕಟ್ಕೊಳ್ಳುತ್ತೆ. ಆ ಗೂಡಿನಿಂದ ರೇಷ್ಮೆ ಹೇಗೆ ಸಿಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ರೇಷ್ಮೆ ಪಡೆಯಬೇಕಾದರೆ ಪತಂಗಗಳನ್ನು ಮೊದಲೇನು ಮಾಡಬೇಕು? ಸಾಕಬೇಕು. ನಂತರ ರೇಷ್ಮೆ ದಾರವನ್ನು ಪಡೆಯಲು ಅವುಗಳ ಗೂಡುಗಳನ್ನು ಕೂಡ ನಾವು ಸಂಗ್ರಹಿಸಬೇಕು. ಸೊ ಮೊದಲನೆಯದಾಗಿ ಇಲ್ಲಿ ನಾವು ರೇಷ್ಮೆ ಹುಳುಗಳ ಸಾಕಣೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಹೆಣ್ಣು ರೇಷ್ಮೆ ಪತಂಗವು ಒಂದು ಬಾರಿಗೆ 100 ಮೊಟ್ಟೆಗಳನ್ನು ಇಡುತ್ತೆ. ನೀವು ಬಲಭಾಗದಲ್ಲಿ ನೋಡಬಹುದು ಎಷ್ಟು ಸಣ್ಣ ಸಣ್ಣ ಮೊಟ್ಟೆಗಳನ್ನು ಅದು ಇಡುತ್ತೆ ಅನ್ನೋದನ್ನು. ಇವುಗಳನ್ನು ಬಟ್ಟೆ ಅಥವಾ ಕಾಗದದಲ್ಲಿ ಸಂಗ್ರಹಿಸಿ ರೈತರಿಗೆ ನೀಡಲಾಗುತ್ತದೆ. ಸೊ ಇದನ್ನು ಸಾಕಣೆ ಮಾಡ್ತಾರಲ್ವ, ಆ ರೈತರಿಗೆ ಈ ಮೊಟ್ಟೆಗಳನ್ನು ಬಹಳ ಜೋಪಾನವಾಗಿ ನೀಡಲಾಗುತ್ತೆ. ಮೊಟ್ಟೆಗಳನ್ನು ಸ್ವಚ್ಛವಾದ ಪರಿಸರದಲ್ಲಿ ಇಡಬೇಕು. ಯಾಕೆ ಇಡಬೇಕು ಸ್ವಚ್ಛವಾದ ಪರಿಸರದಲ್ಲಿ? ಕ್ರಿಮಿಕೀಟಗಳು ಅಥವಾ ಬೇರೆ ಏನೇ ಇದ್ದರೂ ಕೂಡ ಮೊಟ್ಟೆಗಳು ಹಾಳಾಗೋದು ಹೆಚ್ಚಾಗಿರುತ್ತೆ ಅಲ್ವಾ. ಆದ್ದರಿಂದ ಸ್ವಚ್ಛವಾದ ಪರಿಸರದಲ್ಲೇ ಮೊಟ್ಟೆಗಳನ್ನು ಇಡಬೇಕಾಗತ್ತೆ. ನಂತರ ಮೊಟ್ಟೆ ಒಡೆದು ಲಾರ್ವಾಗಳು ಹೊರಬರಲು ಸೂಕ್ತ ತಾಪಮಾನಕ್ಕೆ ಬಿಸಿ ಮಾಡಲಾಗುವುದು. ಸೊ ಮೊಟ್ಟೆ ಒಡಿಬೇಕು ಅಂತಂದರೆ ಸ್ವಲ್ಪ ಮಟ್ಟದಲ್ಲಿ ತಾಪಮಾನ ಇರಲೇಬೇಕಾಗತ್ತೆ, ಹೀಟ್ ಇರಲೇಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಮಟ್ಟದಲ್ಲಿ ಬಿಸಿ ಮಾಡಬೇಕು. ನಂತರ ಈ ಲಾರ್ವಾಗಳನ್ನು ಸ್ವಚ್ಛವಾದ ಬಿದಿರಿನ ತಟ್ಟೆಯಲ್ಲಿ ಇಡಲಾಗುತ್ತದೆ. ಸೊ ಇವಾಗ ನೀವು ನೋಡಬಹುದು ಯಾವ ಥರ ಬಿದಿರಿನ ತಟ್ಟೆಯಲ್ಲಿ ಇಡ್ತಾವೆ ಲಾರ್ವಾಗಳನ್ನು ಇಡ್ತಾರೆ ಅನ್ನೋದನ್ನು. ನಂತರ ಆಹಾರವಾಗಿ ತಾಜಾ ಹಿಪ್ಪು ನೇರಳೆ ಎಲೆಗಳನ್ನು ಒದಗಿಸಲಾಗುತ್ತದೆ. ಲಾರ್ವಾಗಳು ಹಗಲು ರಾತ್ರಿ ಎಲೆಗಳನ್ನು ತಿಂದು ಗಾತ್ರದಲ್ಲಿ ದೊಡ್ಡದಾಗುತ್ತವೆ. 20 ರಿಂದ 30 ದಿನಗಳ ನಂತರ ತಿನ್ನುವುದನ್ನು ನಿಲ್ಲಿಸುತ್ತವೆ. ಸೊ 20 ರಿಂದ 30 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಲಾರ್ವಾಗಳು ಹಿಪ್ಪು ನೇರಳೆ ಎಲೆಗಳನ್ನು ತಿಂತಾನೇ ಇರ್ತವೆ. ಅದೇ 20 ರಿಂದ 30 ದಿನ ಆದಮೇಲೆ ಅವು ತಿನ್ನೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತವೆ. ಸೊ ನೀವು ನೋಡಬಹುದು ಲಾರ್ವಾಗಳು ಆ ಹಿಪ್ಪು ನೇರಳೆ ಎಲೆಗಳ ಮೇಲೆ ಹೇಗೆ ತಿಂತಾ ಇದೆ ಅನ್ನೋದನ್ನು. ಸೊ ಇಲ್ಲಿ ಒಂದು ಸಣ್ಣ ವಿಡಿಯೋ ಇದೆ, ಅದನ್ನು ನೀವು ನೋಡಬಹುದು. ಸೊ ತಿಂದ ನಂತರ ಗೂಡು ಸುತ್ತಿಕೊಳ್ಳುವ ಪ್ರಕ್ರಿಯೆನ ಪ್ರಾರಂಭಿಸುತ್ತವೆ. ಗೂಡನ್ನು ಸುತ್ತಿಕೊಳ್ಳುವುದಕ್ಕಾಗಿ ತಟ್ಟೆಯಲ್ಲಿನ ಬಿದಿರಿನ ಚಿಕ್ಕ ಸಂದುಗಳಲ್ಲಿ ಅವು ಚಲಿಸುತ್ತವೆ. ಗೂಡುಗಳು ಅಂಟಿಕೊಳ್ಳಲು ರೇಷ್ಮೆ ಹುಳುಗಳನ್ನು ಚಂದ್ರಿಕೆಗಳಿಗೆ ಅಂದರೆ ಬಿದಿರಿನ ಅಟ್ಟಣಿಗೆಗೆ ವರ್ಗಾಯಿಸುತ್ತಾರೆ. ಇಲ್ಲಿ ಗೂಡು ಕಟ್ಟುವ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ. ಸೊ ನೀವು ಈಗ ಈ ಚಿತ್ರದಲ್ಲಿ ನೋಡಬಹುದು, ಆ ಲಾರ್ವಾಗಳು ಏನಿದ್ವಲ್ವ ಅವು ಸಂದುಗಳಿಗೆ ಹೋಗಿ ಎಳೆಗಳನ್ನು ಸ್ರವಿಸಿ ಅವುಗಳು ಬಲೆಯನ್ನು ತಮ್ಮ ಸುತ್ತಾನೆ ಹೆಣ್ಕೊಂಡು ಹೇಗೆ ಆ ಕಕ್ಕೂನನ್ನು ಮಾಡ್ಕೊಂಡಿವೆ ಅನ್ನೋದನ್ನು. ನಂತರ ರೇಷ್ಮೆ ಸಂಸ್ಕರಣೆ. ರೇಷ್ಮೆ ಗೂಡುಗಳನ್ನು ಸೂರ್ಯನ ಬಿಸಿಲಿಗೆ ತೆರೆದಿಡ್ತಾರೆ ಅಥವಾ ನೀರಿನಲ್ಲಿ ಕುದಿಸ್ತಾರೆ ಅಥವಾ ಹಬೆಗೆ ಅದನ್ನು ಒಡ್ಡುತ್ತಾರೆ. ರೇಷ್ಮೆ ಗೂಡುಗಳು ನಮಗೇನು ಸಿಕ್ತಲ್ವ, ಕಕೂನ್ ಏನು ಸಿಕ್ತಲ್ವ ಅದನ್ನು ಬಿಸಿಲಿಗಿಡ್ತಾರೆ ಅಥವಾ ನೀರಿಗೆ ಹಾಕಿ ಕುದಿಸ್ತಾರೆ, ಇಲ್ಲಾಂದರೆ ಹಬೆಗೆ ಒಡ್ತಾರೆ. ಅವಾಗ ಏನಾಗುತ್ತೆ, ರೇಷ್ಮೆ ಎಳೆಗಳು ಬೇರ್ಪಡುತ್ತವೆ. ಸೊ ನೀವು ಬಲಭಾಗದಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಅಲ್ಲಿ ನೀರಲ್ಲಿ ಕುದಿಸ್ತಿದ್ದಾರೆ. ಸೊ ಕುದಿಸಿದ ನಂತರ ಆ ತಾಪಮಾನಕ್ಕೆ ಏನಾಗುತ್ತೆ, ರೇಷ್ಮೆ ಎಲೆಗಳು ಬೇರ್ಪಡುತ್ತವೆ. ಮುಂದೆ ರೇಷ್ಮೆಯ ನೂಲು ಸುತ್ತುವಿಕೆ. ರೇಷ್ಮೆಯಾಗಿ ಬಳಸಿಕೊಳ್ಳುವುದಕ್ಕೋಸ್ಕರ ಗೂಡಿನಿಂದ ದಾರವನ್ನು ಹೊರತೆಗೆಯುವ ವಿಧಾನವನ್ನು ರೇಷ್ಮೆ ನೂಲು ಸುತ್ತುವಿಕೆ ಅಂತ ಕರೀತಾರೆ. ನಂತರ ರೇಷ್ಮೆ ಎಳೆಗಳನ್ನು ರೇಷ್ಮೆ ದಾರವಾಗಿ ಹೊಸೆಯಲಾಗುತ್ತದೆ. ಈ ರೇಷ್ಮೆ ದಾರಗಳಿಗೆ ವೈವಿಧ್ಯಮಯ ಬಣ್ಣಗಳನ್ನು ಕೂಡ ನೀಡಲಾಗುತ್ತದೆ. ಯೂಶಲಿ ರೇಷ್ಮೆ ಎಳೆಗಳು ವೈಟ್ ಬಿಳಿ ಬಣ್ಣದಾಗಿರುತ್ತೆ, ಇಲ್ಲಾಂದರೆ ಯೆಲ್ಲೋ ಕಲರ್ ಆಗಿರುತ್ತೆ. ಸೊ ನಮಗೆ ಬೇರೆ ಬೇರೆ ಬಣ್ಣ ಬೇಕು ಅಂದರೆ ವೈವಿಧ್ಯಮಯ ಬಣ್ಣನ ಅದಕ್ಕೆ ನೀಡಬೇಕಾಗತ್ತೆ. ಈ ರೇಷ್ಮೆ ದಾರಗಳಿಗೆ ನೇಕಾರರು ಬಟ್ಟೆಗಳನ್ನು ನೇಯ್ತಾರೆ. ಸೊ ಇಲ್ಲೊಂದು ವಿಡಿಯೋ ಇದೆ, ರೇಷ್ಮೆ ಹುಳುವಿನಿಂದ
ರೇಷ್ಮೆಯ ಎಳೆ ಹೇಗೆ ಸಿಗುತ್ತೆ ಅನ್ನೋದು ಕಂಪ್ಲೀಟ್ ವಿಡಿಯೋ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ. ಸೊ ಈ ಪಾಠದಲ್ಲಿ ನಾವೇನೇನು ಕಲ್ತ್ವಿ, ಉಣ್ಣೆ ಹೇಗೆ ದೊರೆಯುತ್ತೆ, ಹಾಗೆ ಕೂಡ ರೇಷ್ಮೆ ಎಳೆ ಹೇಗೆ ದೊರೆಯುತ್ತೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಂಡ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಧನ್ಯವಾದಗಳು.